ಅದಿಲ್ಲಾಂಗೆ ನಮ್ಗೆ ಓದಾಕೆ ಇನ್ನು ಸ್ವಲ್ಪ ಕೊಂಚ ಓದಾಕೆ ಇನ್ನು ಈಸಿಂಗ್ ಇರೋದು ಮನಪಾಠ ಮಾಡೋದು ಎಲ್ಲನೇ ಬಂದು ಬ್ರೈನ್ಲಿ ನಿಲ್ಲಾಕೆ ಇದಾವಲ್ಲ. ಈಗ ನಾವು ಬ್ರೈನ್ ಅದಲ್ಲ, ಬ್ರೈನ್ ಬಂದು ಈಗ ನಾವು ಪೆನ್ ಡ್ರೈವರ್ ಹಾಕ್ತಾರಲ್ಲ, CD ಪೆನ್ ಡ್ರೈವ್ ಎಲ್ಲ ಹಾಕ್ತಾರಲ್ಲ, ಈಗ 8 ಪಾಠ ಹಾಕ್ಬೋದು. ಒಂದು ಪೆನ್ ಡ್ರೈವಲ್ಲಿ 8 ಪಾಠ ಸ್ಟೋರೇಜ್ ಮಾಡೋದು. ಈಗ ಒಂದು ಪೆನ್ ಡ್ರೈವಲ್ಲಿ 2000 ಪಾಠ 3000 ಪಾಠ ಈಗ ಬಂದು ಕೊಂಚ ಅಡ್ವಾನ್ಸ್ ಲೆವೆಲ್ ಇದೆ. ಈಗ ಬಂದು ವರ್ಲ್ಡಲ್ಲಿರೋ ಎಲ್ಲದನ್ನೇ ಒಂದು ರೆಕಾರ್ಡ್ ಮಾಡುವಂಗೆ ಪೆನ್ ಡ್ರೈವ್ ಬಂದಿದೆ. ಈಗ ನಮ್ಮ ಬ್ರೈನ್ ಅದಲ್ಲ, ಬ್ರೈನ್ ಬಂದು ಅದು ನೋಡ 100 ಮಾಡೋದು ಕೆಪಾಸಿಟಿ ಜಾಸ್ತಿ. ಈಗ ಏನಿದೆ ನಮ್ಮ ಮುಂಜನ್ಮ ಒಂದು 10 ಜನ್ಮಕ್ಕೆ ಹಿಂದೆ ಇದ್ದರೂ ಸರಿ, ಈಗ ಮುಂದೆ ಏನು ನಡೆದ್ರು ಸರಿ ಎಲ್ಲ ಬ್ರೈನ್ಲಿ ಬಂದು ಎಲ್ಲ ಪದಿವಾಗೋದು. ಈಗ ಅದೇನು ನಮ್ಮ ಈಗ ಕಾಣಿಸ್ಬೇಕಲ್ಲ, ಈಗ ನಮ್ಮ ನೋಡ್ಯಾರಿ ಕಾಣಿಸ್ಬತ್ತಾ, ಅದೆಲ್ಲ ಬಂದು ನಾವು ಏನಂದ್ರೆ ಏರ್ಕಡೆ ನಡೆದ್ರೆ ಅದೆಲ್ಲ ಬಂದು ನಮ್ಮ ಬ್ರೈನ್ಲಿ ಬಂದು ಎಲ್ಲ ಸ್ಟೋರೇಜ್ ಇರೋದು. ಅದು ಬಂದು ನಾವು ಯಾವ ಒಂದು ಅಯರ್ದು ಸಿನ್ನಿ ನಿದ್ದೆ ಮಾಡಿದ್ರು ಅವಾಗ ಬಂದು ಆ ಕನಸೆಲ್ಲ ಬರೋದು. ಈಗ ನಾವು ಇದು ಮಾಡೋದನ್ನ ಕನಸೆಲ್ಲ ಬಂದು ಇದಾಗೋದು ನಮಗೆ. ಈಗ ನೀವು ಓದಿದ್ದೀರಿ, ಈಗ ಎಕ್ಸಾಮ್ ಹಾಲಿಗೆ ಹೋದರೆ ಎಲ್ಲ ಮರೆದೋಗ್ತಲ್ಲ. ಈಗ ಇದೆಲ್ಲ ಮಾಡುವಾಗ ಏನಾಗ್ತಂದರೆ ಎಕ್ಸಾಮ್ ಹಾಲಿಗೆ ಹೋದಾಗ ನಮಗೆ ಯಾವಾಗ ಸಬ್ಜೆಕ್ಟ್ ಬೇಕು ಅದನ್ನು ಬಂದು ನಾವು ರೀಕಾಲ್ ಮಾಡೋಕ್ಕೆ ಇದೆಲ್ಲ ಯೂಸ್ ಆಗೋದು. ಇದು ಬಂದು ಲಾಂಗ್ ಕ್ಲಾಸಸ್ ಡೈಲಿ ಮಾಡುವಾಗ ನಿಮಗೆ ಬಂದು ಇದೆಲ್ಲ ಕೂಡಿ ಬರೋದು. ಅದೆಲ್ಲ ದೇಹ ಆರೋಗ್ಯ ಇರೋದು, ಕಣ್ಣು ಒಳಿ ಬರೋದು, ಎಲ್ಲರೂ ತೇಜಸ್ ಬಾಡಿ ಮೈ ಪೂರ್ತಿ ತೇಜಸ್ ಬರೋದು. ನಿಮ್ಮ ಮೂತಿಗೆ ನೋಡಿದ್ರೆ ಒಂದು ಮತ್ತೆ ತೇಜಸ್ ಆಗಿರೋದು. எல்லாரும் ஏழு முடியுதா அந்த இடத்துல வச்சு அமுத்துனீங்கன்னா அந்த மூக்கு அப்படியே அந்த சைடு ஒரு சைடு லாக் ஆகிடும். அதே மாதிரி இந்த சுண்டு விரல் இருக்கு இல்லையா, சுண்டு விரலில் ஆப்போசிட்டில் இந்த கட்டை விரல் எடுத்துட்டு சுண்டு விரல் வச்சு அமுத்துனீங்கன்னா லெஃப்ட் சைடில் லாக் ஆகிடும். இப்போ வந்து வலது பக்கம் இருக்கு இல்லையா, வலது பக்கத்தில் கை வச்சுட்டு மூச்சை வந்து உள்ளே எடுக்கணும். உள்ளே எடுத்து இந்த சுண்டு விரல் இருக்குல்லையா அது இடது பக்கத்தில் வச்சு வெளியே விடணும். வெளியே விடும்போது எதில் விடுவீங்க, வலது பக்கத்தில் விடுவீங்க. அதே மாதிரி வலது பக்கத்துலேயே மூச்சு எடுக்கணும். எடுத்து அந்த கட்டை விரல ரைட் வச்சிங்கன்னா இடது பக்கம் மூச்சு வெளியே வரும். போதும் போதும் போதும். கை எடுக்கணும், கை எடுக்கணும். எப்பவும் எடுக்கணும், மூச்சு எடுக்கணும். கண் மூடி இருக்கணும். கண் மூடி மூச்சு எங்கே போகுதுன்னு பார்க்கணும்.